ವರ್ಷ ಏ ವರ್ಷ ಎದೋಳು ಸ್ಕೂಲಿಗೆ ಟೈಮ್ ಆಗತ್ತೆ ಏಳು ಪುಟ್ಟ ವರ್ಷ ಏಳಮ್ಮ ಬಸ್ ಮಿಸ್ ಆಗತ್ತೆ ಎದ್ದೋಳಮ್ಮ ಏ ವರ್ಷ ರೀ ನಿಮಗ್ ಬೇರೆ ಹೇಳ್ಬೇಕಾ ಹೇಳ್ರಿ ಏಳಮ್ಮ ಬಸ್ ಮಿಸ್ ಆಗತ್ತೆ ಎದ್ದೋಳು ಬೇಗ ಬಾಮ್ಮ ಬಿದ್ದೋಗ್ತೀಯಾ ಬಾ ಈ ಕಡೆ ಬಾತ್ರೂಮು ಬೇಗ ಸ್ನಾನ ಮುಗಿಸ್ಕೊಂಡ್ ಬಾ ಲೇಟ್ ಮಾಡ್ಬೇಡ ತಲೆ ಸ್ನಾನ ಎಲ್ಲ ಮಾಡಕ್ ಹೋಗ್ಬೇಡ ಆಯ್ತಾ ಹೋಗು ಬೇಗ ಬೇಗ ಬಾ ಜಯಮ್ಮ ಬೇರೆ ಬಂದಿಲ್ಲ ನಿಮ್ಮನ್ನು ಎಬ್ಬಿಸ್ಬೇಕಾ ಹೇಳ್ರಿ ಪುಟ್ಟ ಯೂನಿಫಾರ್ಮ್ನ ಐರನ್ ಮಾಡ್ಬೇಕು ಬೇಗ ಎದ್ದೋಳಿ ಇಬ್ರು ಏನ್ ಮಾಡ್ತಾ ಇದ್ದೀರಾ ವರ್ಷ ಸ್ಕೂಲಿಗೆ ಲೇಟ್ ಆಗತ್ತೆ ಈಗ ನಾವು ಗೆಳೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಲಾಫ್ಟರ್ನ ಮಾಡ್ತಾ ಇದ್ದೇವೆ ಅದನ್ನ ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಕರೀತಾರೆ ಬನ್ನಿ ಕೈ ಇಟ್ಕೊಳ್ಳಿ 1 2 3 4 5 6 ಈಗ ಸಿಂಹ ಮತ್ತು ಸಿಂಹಿಣಿ ಲಯನ್ ಅಂಡ್ ಲಯನೆಸ್ ಅವುಗಳು ಗರ್ಜಿಸುವಂತಹ ಒಂದು ಸಂಭ್ರಮ ಕಮಾನ್ ನಾವು ಕಾಫಿ ಕುಡಿಯೋಣ ಮೆಲ್ಲನೆ ಮಲ್ನಾಡ್ ಫಿಲ್ಟರ್ ಕಾಫಿ ಗನ್ನಲ್ಲಿ ಶೂಟ್ ಮಾಡೋದು ನಮ್ಮ ನಗೆ ಉಕ್ಕುವಂಥದ್ದು ಇಲ್ಲಿ ನೋಡಿ ರೆಡಿ 1 2 3 ಮೇರಿಗೋ ರೌಂಡ್ ಎನ್ನುವ ಸರ್ಕಲ್ ನೋಡಿ ಒಳಗಿನ ಸುತ್ತಿನವರು ಎಡಕ್ಕೆ ಹೊರಗಿನ ಸುತ್ತಿನವರು ಬಲಕ್ಕೆ ಹೋಗ್ತಿರ್ತಾರೆ ಈಗ ನಗುತ್ತಾ ಕೈಯನ್ನು ಮೇಲೆ ಕೆತ್ಕೊಂಡು ಆಹ್ಲಾದಿಸುತ್ತಾ ಬನ್ನಿ ಈಗ ವೆರಿ ಗುಡ್ ಹೇಳ್ತಾ ಖುಷಿ ಪಡುವಂಥದ್ದು ಕಮಾನ್ ವೆರಿ ಗುಡ್
ಯಾಕೆ ಇಷ್ಟು ಲೇಟು? ನೀನ್ ದಿನ ಇಷ್ಟು ಲೇಟಾಗಿ ಬರ್ತೀಯಲ್ಲ, ನಿನಗೆ ನಮ್ ಕಷ್ಟನೇ ಅರ್ಥ ಆಗಲ್ವಲ್ಲ? ಅಯ್ಯ, ನಮ್ ಕಷ್ಟ ಯಾರು ಹೇಳೋಣ? ನಿನಗ್ ಸಂಬಳ ಕೊಡ್ತಾ ಇರೋದು ಮನೆ ಕೆಲಸ ಮಾಡಕ್ಕೆ, ನಿನ್ ಕಷ್ಟಗಳನ್ನ ಕೇಳಕ್ಕಲ್ಲ. ನನ್ ಮಗಳೇನ್ ಸ್ಕೂಲ್ಗೆ ಹೋಗ್ಬಾರ್ದಾ? ನನ್ ಮಗ ಸ್ಕೂಲ್ಗೆ ಹೋಗ್ಬಾರ್ದಾ? ಅವ್ನ್ ರೆಡಿ ಮಾಡಿ ಬರೋದಕ್ಕೆ ಇಷ್ಟೊತ್ತಾಯ್ತು. ಅಮ್ಮ ಒಂದ್ ಶೂಸ್ ಸಿಕ್ತು, ಇನ್ನೊಂದ್ ಶೂಸ್ ಅದಕ್ ನಾನೇನ್ ಮಾಡ್ಲಿ? ಒಂದ್ ಕಾಲಕ್ಕೆ ಶೂ, ಒಂದ್ ಕಾಲಕ್ಕೆ ಚಪ್ಪಲಿ ಹಾಕೊಂಡ್ ಹೋಗು. ನೆನ್ನೆನೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ? ಮೇಘ, ನನ್ನ ಲ್ಯಾಪ್ಟಾಪ್ ಚಾರ್ಜರ್ ನೋಡಿದ್ಯಾ? ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಅಮ್ಮ ಶೂಸ್ ಸಿಕ್ತು, ಒಂದ್ ಸಾಕ್ಸ್ ಪತ್ತೆ ಇಲ್ಲ. ಈ ಜಯಮ್ಮ ಒಗ್ದಿಲ್ಲ ಅಂತ ಕಾಣಿಸುತ್ತೆ, ಹಳೆದನ್ನೇ ಹಾಕೊಂಡು ಹೋಗು. ನಿಮ್ಮಪ್ಪ ಬೇಗ ಬರ್ಬಾರ್ದಾ? ಅವ್ರೇನ್ ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡ್ಕೋತಾ ಇದಾರೋ ಇಲ್ಲ ವಾಕಿಂಗ್ ಹೋಗಿದಾರೋ? Good morning. ಏನ್ರಿ ನಿಮ್ದು? ಹಾಗೆ ಕೂಗಾಡ್ತಿದ್ಯಾ? ಇನ್ನೇನು ಕೂರ್ಸ್ ಪೂಜೆ ಮಾಡ್ಲಾ? ಒಳ್ಳೆ ಮನೆ ಕೆಲಸದವ್ರು ಸಿಗೋದು ತುಂಬಾ ಕಷ್ಟ ಮೇಘ. ಅವಳು ಅಡ್ವಾನ್ಸ್ ತಗೊಂಡಿದ್ದಾಳೆ, ಕೆಲಸ ಬಿಟ್ಟು ಹೋದ್ರೆ ನೀವು ಮಾಡಿ. ಏ ಮುದ್ಕ, ಮನೇಲಿ ಹೇಳಿ ಬಂದಿದ್ಯಾ? ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ, ಸುಮ್ಮನೆ ಮನೆ ಬಿದ್ದಿರಕ್ಕಾಗಲ್ವಾ? ಏ ಸಾಯಿಗೆ ನನ್ ಬೇಕೇ ಬೇಕಿತ್ತ?
ಮುದ್ಕ ಮನೇಲಿ ಹೇಳಿ ಬಂದಿದ್ಯಾ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಸುಮ್ಮನೆ ಮನೆ ಬಿದ್ದಿರಕ್ಕಾಗಲ್ವಾ ಸಾಯಕ್ ನನ್ ಬೇಕೇ ಬೇಕಿತ್ತ ಮುದ್ಕ ಹುಟ್ಟಿ ಬಾಳ ಹೊತ್ತಾಯ್ತು. ಎಲ್ರಿ ನಿಮ್ಮಪ್ಪ ಭಾಸ್ಕರ್ ರಾಯ್ರು? ಒಂದ್ ಫೋನ್ ಮಾಡಿ ಕೇಳ್ರಿ. ಅವ್ರ ಮೊಬೈಲ್ ಫೋನ್ ತಗೊಂಡ್ ಹೋಗಿದ್ರೆ ತಾನೆ. ಅದೆಲ್ ಕಾರ್ಡ್ ಹರಟೆ ಹೊಡಿತಾ ಕೂತಿದಾರೋ ಏನೋ. ಛೇ, ವರ್ಷನ ನೀನೇ ಸ್ಕೂಲಿಗೆ ಬಿಟ್ ಬಾ, ನಾನು ಕಾರ್ ತೆಗಿಬೇಕು. ನೀವೇ ಬಿಟ್ ಬನ್ನಿ, ಜಯಮ್ಮ ಈಗ ತಾನೇ ಬಂದಿದ್ದಾಳೆ. ಸರಿ, ನನ್ ಲ್ಯಾಪ್ಟಾಪ್ ಚಾರ್ಜರ್ ಸಿಕ್ಕಿದ್ರೆ ತೆಗ್ದಿಡು. ನೀವು ಕಳ್ಕೊಂಡಿರೋದನ್ನೆಲ್ಲ ಹುಡ್ಕೊಡ್ತಾ ಇರ್ತೀನಿ. ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಬೇಗ ಬನ್ನಿ, ಆಫೀಸ್ಗೆ ಲೇಟ್ ಆಗತ್ತೆ. ಸರಿ. ಶ್ರಾವಣ, ಇವತ್ತು ಪಾರ್ಕಲ್ಲಿ ಒಂದು ಹೊಸ ಅನುಭವ ಆಯ್ತಪ್ಪ. ಅನುಭವ ಅನ್ನೋಕ್ಕಿಂತ ಅವಮಾನ ಅನ್ನು. ಒಬ್ಬ ಹುಡುಗ. ಅಪ್ಪ, ನಿಮ್ ಅವಮಾನದ ಕತೆ ಕೇಳ್ತಾ ಕೂತ್ಕೊಂಡ್ರೆ ಆಫೀಸಲ್ಲಿ ನನ್ಗೂ ಅದೇ ಆಗತ್ತೆ. ಇದು ನಿಮ್ ಕತೆ ಕೇಳೋ ಟೈಮಾ? ಇವಳಿಗೆ ಬಸ್ಸಿಗೆ ಲೇಟ್ ಆಗ್ತಾ ಇದೆ. ಸ್ಕೂಲ್ ಮಿಸ್ ಆಗತ್ತೆ. ಮಿಸ್ ಆಗ್ಲಿ, ಮಿಸ್ ಬೈತಾರೆ. ಬೈಲಿ. ಇವಳು ಫೇಲ್ ಆಗ್ತಾಳಪ್ಪ. ಫೇಲ್ ಆಗ್ಲಿ ಬಿಡಪ್ಪ. ಅಪ್ಪ, ಏನ್ ಮಾತಾಡ್ತಾ ಇದ್ದೀರಾ? ಇವ್ರು ಜಸ್ಟ್ ಬೀಂಗ್ ರೆಕ್ಲೆಸ್. ರೆಕ್ಲೆಸ್ ಆಗಿದ್ರೇನೆ ಮನುಷ್ಯ ಹೆಚ್ಚು ಸಾಧನೆ ಮಾಡೋದು ಸಾಧ್ಯ. ಕೇರ್ಫುಲ್ ಆಗಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ನಾನು ನೋಡು, ನಾನು ಮುದುಕ ಆಗಿದ್ದೆ, ನೀನು ಮುದುಕ ಆಗಿ ತೋರಿಸು. ಆ ಪಾರ್ಕಲ್ಲಿ ಆ ಹುಡುಗ ಅದೇ ಪ್ರಮಾಣದ ಉತ್ತರ ಕೊಟ್ಟ. ಮುದುಕ ಅಲ್ಲಪ್ಪ, ಹುಡುಗ ಅಂದ್ರೆ ಬೇಜಾರ್ ಮಾಡ್ಕೊಳಲ್ಲ, ಹುಡುಗಿ ಅಂದ್ರೆ ಬೇಜಾರ್ ಮಾಡ್ಕೊಳಲ್ಲ. ಆದ್ರೆ ಮುದುಕ ಅಂದ್ರೆ ಯಾಕಪ್ಪ ಬೇಜಾರ್ ಮಾಡ್ಕೋಬೇಕು? ಯು ರೈಟ್. ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಮುದುಕ ಆಗಿದ್ದೀನಿ. ಜೀವನ ನೋಡೋ ದೃಷ್ಟಿಕೋನನೇ ಬದಲಾಯಿಸ್ಬೇಕು. ಮುದುಕ ಆಗಿದ್ದೀನಿ, ಬೇಗಾಗೂ ಹೇಳು, ಎಲ್ರಿಗೂ ಹೇಳು. ಓಹೋ, ನೀವು ಮುದುಕ ಆದ್ರಿ ಅಂತ ನಿಮಗೆ ಇವಾಗ ಅನ್ಸ್ತಾ? ನನಗೆ ಯಾವತ್ತೂ ಅನ್ಸಿತ್ತು. ಹೌದಾ? ಅದೇ ನೋಡಿ, ನಮಗೆ ವಯಸ್ಸಾಯ್ತು ಅಂತ ನಮಗೆ ಅನ್ಸೋದು ಒಂದು, ನಮಗೆ ವಯಸ್ಸಾಯ್ತು ಅಂತ ಇನ್ನೊಬ್ರಿಗೆ ಅನ್ಸೋದು ಇನ್ನೊಂದು. ಲೈಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನೀವಿವತ್ತು ಬೇರೆನೋ ಮನಸ್ಥಿತಿಲಿರೋ ಆಗಿದೆ. ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾನೇ ಇವಳನ್ನ ಬಿಟ್ಟು ಬರ್ತೀನಿ. ನೋ, ಎಲ್ಲಾದರೂ ಉಂಟೆ. ನಾನೇ ಅವಳನ್ನು ಸ್ಕೂಲಿಗೆ ಬಿಡಬೇಕು. ಯಾಕೆ ಗೊತ್ತಾ? ಆ ಕ್ಷಣಗಳಲ್ಲಿ ನಾನು ಒಂದು ಮಗುವಾಗಿ ಬಿಡ್ತೀನಿ. ಐ ಲವ್ ದೋಸ್ ಮೂಮೆಂಟ್ಸ್. ಅವನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ. ನೀನು ಹೋಗು, ನಾವು ಸ್ಕೂಲಿಗೆ ಹೋಗ್ತೀವಿ. ಬೇಗ ಮುಗ್ಸು, ಹೊರಡ್ಬೇಕು. ಅಯ್ಯೋ, ಹಾಗೆ ಹೇಳಿದ ತಕ್ಷಣ ಹೊರಡ್ತಾ ಇದೆಯಲ್ಲ. ಆ ಪಾತ್ರೆನಾದ್ರೂ ಪೂರ್ತಿ ತೊಳೆದಿಟ್ಟು ಹೋಗು. ಹಲೋ, ಅಯ್ಯ ಬರ್ತೀನಿ ರೀ. ನನಗೆ 4 ಇದಾವ. ಇನ್ನು ಇವ್ರ ಮನೆ ಕೆಲಸನ ಮುಗ್ದಿಲ್ಲ. ಬಡವ್ರ ಕಷ್ಟ ನಿಮ್ಗೇನು ಅರ್ಥ ಆಗ್ಬೇಕು. ಯಾಕೆ ಇಷ್ಟು ಲೇಟು? ನಿಮ್ಮ ಅಣ್ಣನ ಮನೇಲಿ 2 ಮೇಡ್ ಸರ್ವೆಂಟ್ ಇದ್ದಾರೆ, ಒಬ್ಬ ಕಾರ್ ಡ್ರೈವರ್ ಕೂಡ ಇದ್ದಾನೆ. ಇಲ್ಲಿ ನಾನು ಒಬ್ಳೆ. ನನ್ಗೆ ಬರೀ ಸಂಬಳ ಬರುತ್ತೆ, ಆದ್ರೆ ಶಿಶಿರಂಗೆ ಗಿಂಬಳನೂ ಬರುತ್ತೆ. ಹಾ, ಅವನು ಹೊಸ ಮನೆ ಬೇರೆ ತಗೊಂಡಿದ್ದಾನಂತೆ. ಹಾಗಾದ್ರೆ
ಮಾವನ್ನ ಸ್ವಲ್ಪ ದಿನ ನಿಮ್ಮ ಅಣ್ಣನ ಮನೇಲೆ ಬಿಡ್ಬೋದಲ್ವಾ? ಹಾಗಲ್ಲ, ಸ್ಥಳ ಬದಲಾವಣೆ ಆದ್ರೆ ಅವ್ರ ಆರೋಗ್ಯ ಸುಧಾರಿಸ್ಬೋದೇನೋ ಅಂತ. ಅಪ್ಪನ ಆರೋಗ್ಯಕ್ಕೇನಾಗಿದೆ? ಕೆಟ್ಟು ಮರುವು. ಇತ್ತೀಚಿಗಂತೂ ತುಂಬಾ ಮರಿತಾರೆ. ಇಟ್ಟಿದ್ದನ್ನ ಇಟ್ಟಲ್ಲೇ ಮರಿತಾರೆ, ಕೊಟ್ಟಿದ್ದನ್ನ ಕೊಟ್ಟಲ್ಲೇ ಮರಿತಾರೆ. ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕ್ತಾರೆ. ನನಗಂತೂ ರೇಗ್ ಹೋಗುತ್ತೆ. ಈ ಮುದುಕರಿಗೆ ಮರುವು ಅನ್ನೋದು ಒಂದು ದೊಡ್ಡ ರೋಗ. ಮೇಘ, ವರ್ಷ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಿನ ಒಂದೊಂದು ಮರ್ತೋಗ್ತಿರ್ತಾಳೆ. ಮೊನ್ನೆ ನಾನು ಮೆಡಿಕಲ್ ಶಾಪ್ನಲ್ಲಿ ಚಿಲ್ಲರೆ ಮರ್ತು ಬಂದಿದ್ದೆ. ಅವತ್ತು ನೀನು ಗ್ಯಾಸ್ ಆಫ್ ಮಾಡ್ದೇನೆ ಮರ್ತಿದ್ದೆ. ನಾವು ಮರ್ತ್ರೆ ಅದು ಬರೀ ಮರು. ಆದ್ರೆ ಪಾಪ ವಯಸ್ಸಾದವ್ರು ಮರ್ತ್ರೆ ಅದು ದೊಡ್ಡ ರೋಗ ಅಲ್ವಾ? ಮರು ಅನ್ನೋದು ಪ್ರತಿಯೊಬ್ಬರಿಗೂ ಇರೋ ತುಂಬಾ ಸಹಜವಾದ ಸ್ಥಿತಿ. ಅದಕ್ಕೆ ವಯಸ್ಸಿನ ಭೇದ ಇಲ್ಲ. ಬರ್ತೀನಿ ಕಣವ. ಸರಿ, ನಾಳೆನಾದ್ರೂ ಬೇಗ ಬಾ. ನೋಡು, ನಾನು ಏನು ಹೇಳಕ್ ಇಷ್ಟಪಟ್ಟಿದ್ದೆ ಅಂದ್ರೆ, ಇವತ್ತು ಇಬ್ರಿಗೂ ಆಫೀಸ್ ಇದೆ.